ಅಂತ ರವಿ ಅವರು ವಿಧಾನ ಪರಿಷತ್ ಹೇಳಿದ್ದಾರೆ, ಅದು ಆಗ್ತಾರೆ ಸರ್? ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಂಥ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ಯಾರು ಮುಖ್ಯಮಂತ್ರಿ ಆಗಬೇಕು ಬಿಡಬೇಕು ಅನ್ನೋದು ಅಲ್ಲಿರುವಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ನಿರ್ಧಾರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಇದು ನಮಗೆ ಟಾಸ್ ಹಾಕಿದಾಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಟಾಸ್ ಹಾಕಿದಾಗ ನಾನಿರಲಿಲ್ಲ, ಕ್ಯಾಪ್ಟನ್ ನಾನಲ್ಲ, ಅದಕ್ಕೆ ಅವರು ಡಿಸೈಡ್ ಮಾಡ್ಕೊಳ್ತಾರೆ ಅಂತ ಅವ್ರು ಹೇಳ್ತಾರೆ. ಕೆ ಎನ್ ರಾಜಣ್ಣ ಹೇಳ್ತಾರೆ ಸಿದ್ದರಾಮಯ್ಯನವರೇ 5 ವರ್ಷ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧ ಅಂತ. ಮುಂಚೆ ನಾನೇ 5 ವರ್ಷ ಅಂತಿದ್ರು, ಈಗ ಈ ಅಸೆಂಬ್ಲಿಲಿ ಇಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇಂದ ಏನೋ ಅನಿಸುತ್ತೆ ನಮಗೆ, ಇವರಿಬ್ಬರ ಮಧ್ಯೆ ಒಡಂಬಡಿಕೆ ಆಗಿದೆ. ಅದಕ್ಕೆ ಡಿ ಕೆ ಅವರು ಹೇಳಿದ್ದಾರೆ, ನನಗೆ ಇಬ್ಬರಿಗೆ ಗೊತ್ತಿದೆ ಅದೇನಂತ, ಮಾತು ಕೊಟ್ಟಿರೋದು ನಿಜ ಅನ್ನೋ ರೀತಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಆಫ್ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗುವಂಥ ರೀತಿಯಲ್ಲಿದೆ. ಅದಕ್ಕೂ ಕೂಡ ಸಿದ್ದರಾಮಯ್ಯನವ್ರು ಹೇಳಿದ ಮಾತು ನೋಡಿದ್ರೆ, ಹೈಕಮಾಂಡ್ ಏನು ಹೇಳುತ್ತೋ ಅದು ಕೇಳ್ತೀನಿ ಅಂತ ನೋಡಿದ್ರೆ ಡಿ ಕೆ ಶಿವಕುಮಾರ್ ಆಗೋದು 100% ಸತ್ಯ ಅಂತ ಅನಿಸುತ್ತೆ ಮೇಲ್ನೋಟಿಗೆ. ತಾವು ಪರಮೇಶ್ವರ್ ಆಗಲಿ ಅಂತ ಹೇಳಿ ಒಂದ್ಸಲ ಹೇಳಿದ್ರ, ಪರಮೇಶ್ವರ್ ಸಿ ಎಂ ಆದರೆ ಏನಾದ್ರು? ಅಲ್ಲ, ನಾನು ನೀನು ಹೇಳೋರ ಥರ ಪರಮೇಶ್ವರ್ ಆಗಂಗಿದ್ರೆ ಎಲ್ಲರೂ ಹೇಳ್ತಾರೆ. ನಮಗೇನೋ ನಮ್ಮ ಜಿಲ್ಲೆಯವರು ಅಂತ ಪ್ರೀತಿಯಿಂದ ನಾವು ಹೇಳ್ತೀವಿ. ಅದು ನಿರ್ಧಾರ ಮಾಡೋದು ಹೈಕಮಾಂಡು ಮತ್ತು ಶಾಸಕರು, ಮೈನ್ ಹೈಕಮಾಂಡ್ ಅವ್ರಿಗೆ ಹಣೆಯಲ್ಲಿ ಭಾಗ್ಯ ಇದ್ದರೆ ಪರಮೇಶ್ ಸಾಹೇಬರು ಆಗ್ತಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಂ ಬದಲಾವಣೆ ಖಚಿತನೇ ಸರ್? ಸಿ ಎಂ ಬದಲಾವಣೆನೂ ಖಚಿತ. ರಾಜಣ್ಣವ್ರು ಹೇಳಿದಾಗ ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ಮಾರ್ಚ್ ಕ್ರಾಂತಿನೂ ಖಚಿತ. ಮುಂದೆ ಏನಾಗುತ್ತೋ ನೋಡೋಣ ಕಾದು. ಥ್ಯಾಂಕ್ ಯು.